ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಚನ್ ಕಾರ್ಟ್. ಸೊ ಇವತ್ತಿನ ಸ್ಪೆಷಲ್ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಓಕೆ, ಬನ್ನಿ ಈ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು 3 ಗರಿ ಆಗುವಷ್ಟು ಕರಿಬೇವಿನ ಸೊಪ್ಪು, 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, ಮತ್ತು ಜೀರಿಗೆನ ತೊಗೊಂಡಿದ್ದೀನಿ, ಮತ್ತು 1 ಕಟ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿ ತೊಗೊಂಡು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಸನ್ಫ್ಲವರ್ ಆಯಿಲ್. ಈ ಸೊಪ್ಪನ್ನು ನಾವು ಡೈರೆಕ್ಟಾಗಿ ರೊಟ್ಟಿ ಹಿಟ್ಟಿಗೆ ಕಲಿಸ್ಕೊಳ್ಬೋದು, ಆದರೆ ಹಸಿ ವಾಸನೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತೀನಿ, ಒಂದು ಕಡಾಯಲ್ಲಿ ಆಯಿಲ್ ಹಾಕ್ಬಿಟ್ಟು ಮೊದಲೇ ಸೊಪ್ಪನ್ನ ಫ್ರೈ ಮಾಡ್ಕೊತೀನಿ. ಸೊ ಹಾಗಾಗಿ ಅದರದ ಹಸಿ ವಾಸನೆ ಎಲ್ಲ ಹೋಗುತ್ತೋ ಅನ್ನೋ ಕಾರಣಕ್ಕೆ ಈಗ ಪಾತ್ರೆಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೇನು ನಾವು ಕಟ್ಟು ಸೊಪ್ಪು ತಗೊಂಡಿರ್ತೀವಿ ನೋಡಿ, ಅದರ ಅರ್ಧ ಭಾಗದಷ್ಟು ಬರುತ್ತೆ. ಅಂದರೆ ಆ ಸೊಪ್ಪು ಯಾವಾಗ ಬೇಯುತ್ತೆ ಅಂದರೆ ನಾವು ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ರೆ ಅದರ ಅರ್ಧ ಭಾಗದಷ್ಟು ಬರುತ್ತೆ. ಅದು ನೋಡಿ ಈ ಥರ ಆಗಿರುತ್ತೆ. ಅಂದರೆ ಅರ್ಧದಷ್ಟು ಸೊಪ್ಪು ಬೆಂದಿದೆ ಅಂತ ಅರ್ಥ, ಬೆಂದಿದೆ ಅಂತಲೂ ಅರ್ಥ. ಸೊ ಇದಾದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಸಪ್ರೇಟಾಗಿ ಇದನ್ನು ಎತ್ತಿಟ್ಬಿಟ್ಟು ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ರೊಟ್ಟಿ ಹಿಟ್ಟಿಗೆ ಒಂದು ಬೌಲ್ ತಗೊಂಡು ಅದರಲ್ಲಿ ನಾನು ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅವನ್ನೆಲ್ಲನೂ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ. ಸೊ ಆದಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ದಪ್ಪದಾಗಿ ಹೆಚ್ಕೊಂಡ್ರೆ ರೊಟ್ಟಿಯಲ್ಲಿ ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಅನಿಸಲ್ಲ. ಮತ್ತು 1 ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೆ. ನೆಕ್ಸ್ಟ್ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ವ, ಸೊ ಇದನ್ನು ಕೂಡ ರೊಟ್ಟಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಒಂದು ಅರ್ಧದಿಂದ 1 ಸ್ಪೂನ್ವರೆಗೂ ಹಾಕ್ಕೊಂಡ್ರು ಆಗುತ್ತೆ. ಇದಾದಮೇಲೆ ಇದನ್ನು ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಬರಬೇಕು. ಅಂದರೆ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ಸೊ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪನೇ ಇದಕ್ಕೆ ನೀರು ಹಾಕ್ಕೊತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದು ಯಾವ ರೀತಿ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ತೀರಾ ಮೆತ್ತಗೂ ಆಗಬಾರ್ದು, ತೀರಾ ಗಟ್ಟಿಗೂ ಆಗಬಾರ್ದು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ಈ ಅಕ್ಕಿ ಹಿಟ್ಟು ಸ್ವಲ್ಪನೇ ರೆಡಿ ಆಗ್ತಾಯಿದೆ. ಈ ಅಕ್ಕಿ ಹಿಟ್ಟಲ್ಲಿ ಏನು ಟಿಪ್ಸ್ ಅಂದರೆ, ಈ ಅಕ್ಕಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿದ್ದಿತೀವೋ ಅಂದರೆ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಅದು ದಡ ಹೊಡಿಯೋದಾಗಲಿ ಅಥವಾ ಬೇಗ ಅರ್ಧೋಗೋದಾಗಲಿ ತಟ್ಟವಾಗ ಈ ಥರ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರ್ತವೆ. ನೋಡಿ, ಈ ಥರ ಒಂದೊಂದು ಡ್ರಾಪ್ ನೀರು ಹಾಕ್ಕೊತಾ ಈ ಹದಕ್ಕೆ ತರಬೇಕು. ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ತೀರಾ ಮೆತ್ತಗೂ ಆಗಬಾರ್ದು, ತೀರಾ ಗಟ್ಟಿಗೂ ಆಗಬಾರ್ದು, ತಟ್ಟೋದಕ್ಕಾಗೋದಿಲ್ಲ ರೊಟ್ಟಿನ. ಸೊ ನೋಡಿ, ಫೈನಲಾಗಿ ಈ ಥರ ಹುರುಳಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಏನು ಅಂದರೆ, ರೊಟ್ಟಿ ತಟ್ಟೋದಕ್ಕೆ ನಾನೊಂದು ಬಟರ್ ಪೇಪರ್ ಅಥವಾ ಒಬ್ಬಟ್ಟಿನ ಕವರ್ ಅಂತ ಕೇಳಿದ್ರೂ ಸಿಗುತ್ತೆ. ಆ ಒಂದು ಪೇಪರ್ನ ತೊಗೊಂಡು ಅದ್ರ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಸವರಿ ಅದ್ರ ಮೇಲೆ. ಸೊ ರೊಟ್ಟಿ ಹಿಟ್ಟನ್ನು ಏನು ಹುರುಳಿ ಮಾಡಿ ಇಟ್ಟಿದ್ವಲ್ಲ ಅದರಲ್ಲಿ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ರೊಟ್ಟಿ ತಟ್ಟೋದಕ್ಕೆ ಶುರು ಮಾಡ್ತೀನಿ. ಸೊ ನೋಡಿ, ಇದನ್ನು ಕೈಲೂ ತಟ್ಬೋದು, ಹೊಸಿಲೂಬೋದು. ಹೊಸಿದ್ರೆ ಏನು ಮಾಡಬೇಕು ಅಂದರೆ, ನೀವು ಡಬಲ್ ಬಟರ್ ಪೇಪರ್ಸ್ನ ಹಾಕ್ಕೊಳ್ಬೇಕು. ಕೆಳಗೊಂದು ಮೇಲೊಂದು ಪೇಪರ್ಸ್ ಹಾಕ್ಕೊಂಡು ಹೊಸಿಬೋದು. ತಟ್ಟಕ್ಕೆ ಬರಲ್ಲ ಅನ್ನೋರು, ತಟ್ಟಕ್ಕೆ ಬರುತ್ತೆ ಅನ್ನೋರು ಒಂದೇ ಪೇಪರ್ ಹಾಕ್ಕೊಂಡು ನೋಡಿ ನಾನು ಮಾಡ್ತಿದ್ದೀನಲ್ವ ಈ ಥರ ತಟ್ಟಬೇಕಾಗತ್ತೆ. ರೊಟ್ಟಿ ಹರಿದೋಗುತ್ತೆ ಅನ್ನೋ ಟೆನ್ಷನ್ ಬೇಡ, ಪೇಪರ್ ಮೇಲೆ ಇರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಕೊಳ್ಬೋದು. ನೋಡಿ, ಈ ಥರ ತಟ್ಟಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ರೊಟ್ಟಿ ಕಲಿತಾ ಇರೋರಿಗೆ ಈ ಥರ ತಟ್ಟೋದಕ್ಕೆ ಕಷ್ಟ ಆಗ್ಬೋದು. ಎಲ್ಲವೂ ಕಲಿಕೇನೆ ಅಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ಮಾಡ್ತಾ ಪ್ರತಿಯೊಂದು ಈಸಿಯಾಗಿ ಹೋಗುತ್ತೆ. ನೋಡಿ, ಫೈನಲ್ ಆಗಿ ರೊಟ್ಟಿನ ಇಷ್ಟು ತೆಳ್ಳದಾಗಿ ತಟ್ಕೊಳ್ಬೇಕು.
ನೋಡಿ ರೊಟ್ಟಿ ಎಲ್ಲ ತಟ್ಟಿ ರೆಡಿ ಆದಮೇಲೆ ಇದನ್ನು ಬೇಯಿಸ್ಕೊಳೋದಕ್ಕೆ ಹಂಚಿಡಬೇಕು. ಹಂಚೆಲ್ಲ ಕಾದಾದಮೇಲೆ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ನಾವೇನು ಬಟರ್ ಪೇಪರ್ ಮೇಲೆ ರೊಟ್ಟಿ ತಟ್ಟಿದ್ವಲ್ವ ಅದನ್ನು ಉಲ್ಟಾ ಮಾಡಿ ಹಾಕಬೇಕು. ಇದಕ್ಕೆ ನೀರು ಸವರಬೇಕು ಅನ್ನೋ ಯಾವುದೂ ಇರೋದಿಲ್ಲ, ಯಾಕಂದರೆ ಆಯಿಲ್ ಹಾಕಿ ಕಲಸಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಬ್ಬೊಬ್ಬರು ನೀರು ಹಾಕ್ತಾರೆ, ನಾವು ನೀರು ಹಾಕೋದಿಲ್ಲ. ನೋಡಿ ಈ ಥರ ಒಂದು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಇನ್ನೊಂದು ಕಡೆ ಅದನ್ನು ತಿರುವಾಕಬೇಕು. ನೋಡಿ ಈ ಥರ ಈರುಳ್ಳಿ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯೋ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಒಂದೊಂದು 3 ಮಿನಿಟ್ಸ್ ಒಂದೊಂದು ಸೈಡ್ ಇವನ್ನ ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿಯಾಗಿ ಹೋಗುತ್ತೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ, ಅಷ್ಟು ಚೆನ್ನಾಗಿದೆ. ನೋಡಿ ಇನ್ನೊಂದು ರೊಟ್ಟಿನ ತಟ್ಕೊಂಡಿದ್ದೀನಿ. ಆಗಲೇ ರೊಟ್ಟಿ ಹಾಕೋದು ಹೇಗೇನೋ ಒಂದು ಕ್ಲಿಪ್ ಮಿಸ್ ಆಗಿತ್ತು, ಸೊ ಇವಾಗ ತೋರಿಸ್ತೀನಿ ನೋಡಿ. ಇದೇನಿಲ್ಲ, ಜಸ್ಟ್ ಆ ಬಟರ್ ಪೇಪರ್ನ ಇಟ್ಕೊಂಡು ನಿಧಾನಕ್ಕೆ ಹಂಚ ಮೇಲೆ ಆ ಪೇಪರ್ನ ಬಿಡೋದಷ್ಟೇ. ನೋಡಿ ಈ ಥರ. ಸೊ ಈ ಥರ ರೊಟ್ಟಿ ಮಾಡ್ಕೊಳೋದ್ರಿಂದ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇದೇನು ರೊಟ್ಟಿ ಒಂದು ಸೈಡ್ ಬೇಯ್ತಿದೆ ಅನ್ನೋ ಟೈಮಲ್ಲಿ ಈ ಬಟರ್ ಪೇಪರ್ನ ಮೇಲೆ ತೆಗೆದ್ರೆ ಆಯಿತು. ಸೊ ಇದಾದಮೇಲೆ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಬರೋವರೆಗೂ ಅದನ್ನು ಬೇಯಿಸಿ ರಿವರ್ಸ್ ಮಾಡಿ ಇನ್ನು 3 ಮಿನಿಟ್ಸ್ ಅದನ್ನು ಬೇಯಿಸಿದ್ರೆ ರೊಟ್ಟಿ ರೆಡಿಯಾಗಿ ಹೋಗುತ್ತೆ. ಸೊ ಇದನ್ನು ಸಾಂಬಾರ್ ಜೊತೆ, ಪಲ್ಯದ ಜೊತೆ ಅಥವಾ ಚಟ್ನಿ ಜೊತೆ ಮಾಡ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರುತ್ತೆ. ನೋಡಿ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಬೇಯಿಸ್ಕೊಂಡ್ರೆ ಆಯಿತು. ಸೊ ಫೈನಲ್ ಆಗಿ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನ್ಯೂ ಲರ್ನರ್ಸ್ ಆಗಿರ್ಬೋದು, ಬ್ಯಾಚುಲರ್ಸ್ ಆಗಿರ್ಬೋದು, ಕೇವಲ 10 ನಿಮಿಷಕ್ಕೆ ಈ ಥರ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡು ರೊಟ್ಟಿ ಮಾಡಿಕೊಂಡು ಆರಾಮ್ಸೆ ತಿನ್ಬೋದು, ಯಾವುದೇ ಸಪೋರ್ಟ್ ಇಲ್ಲದೆ. ಸೊ ಮನೇಲಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ನೋಡಿ ಎಷ್ಟು ತೆಳುವಾದ ರುಚಿಕರವಾದ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಂತ. ಸೊ ಎಲ್ಲರೂ ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ರುಚಿ ಹೇಗಿದೆ ಅನ್ನೋದನ್ನು ಹೇಳಿ. ಎಲ್ಲರೂ ಕೂಡ ನ್ಯೂಸ್ ಚಾನಲ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.